ಸುಪ್ರೀಂ ಕೋರ್ಟ್ ಗುರುವಾರ ಒಂದು ಮಹತ್ವದ ಹೇಳಿಕೆಯನ್ನ ನೀಡಿದೆ. ಏನಂದ್ರೆ ಹಲವು ಬಾರಿ ಖಂಡಿಸಿದ ವರದಕ್ಷಿಣೆ ಕಿರುಕುಳ, ಅತ್ಯಾಚಾರ, ಅಸಹಜ ಲೈಂಗಿಕ ಕ್ರಿಯೆ, ಕ್ರಿಮಿನಲ್ ಬೆದರಿಕೆ ಇಂತಹ ಆರೋಪಗಳನ್ನ ವೈವಾಹಿಕ ವ್ಯಾಜ್ಯಗಳ ಜೊತೆಗೆ ಬಳಕೆ ಮಾಡಲಾಗುತ್ತಿದ್ದನ್ನ ಸುಪ್ರೀಂ ಕೋರ್ಟ್ ಖಂಡಿಸಿದೆ. ತಮ್ಮ ಕೈಯಲ್ಲಿರುವಂತಹ ಕಾನೂನಿನ ಕಠಿಣ ಅಂಶಗಳು ತಮ್ಮ ಪ್ರಯೋಜನಕ್ಕಾಗಿ ಇವೆ. ಅವುಗಳು ಇರುವುದು ಬೆದರಿಸೋಕಾಗ್ಲಿ ಅಥವಾ ಪೀಡಿಸೋಕಾಗ್ಲಿ ಅಥವಾ ಪತಿಯಿಂದ ಸುಲಿಗೆ ಮಾಡಲು ಅಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದೆ, ಅದು ಕೂಡ ಮಹಿಳೆಯರಿಗೆ. ಈ ಎಚ್ಚರಿಕೆಯನ್ನ ನೀಡಿರುವಂತಹ ನ್ಯಾಯಮೂರ್ತಿಗಳು ಯಾರು ಅಂತಂದ್ರೆ ಬಿ.ವಿ. ನಾಗರತ್ನ ಮತ್ತು ಎಸ್. ಕೋಟೇಶ್ವರ ಸಿಂಗ್ ಅವರ ವಿಭಾಗೀಯ ಪೀಠವು ಈ ಒಂದು ಹೇಳಿಕೆಯನ್ನ ನೀಡಿದೆ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ವೈವಾಹಿಕ ವ್ಯಾಜ್ಯಕ್ಕೆ ಸಂಬಂಧಿಸಿದ ಪ್ರಕರಣವೊಂದರ ವಿಚಾರಣೆ ನಡೆಸಿದ ಪೀಠವು ಮಹಿಳೆಯರಿಗೆ ನೀಡುವ ಜೀವನಾಂಶದ ಹಲವು ಅಂಶಗಳನ್ನ ಅವಲಂಬಿಸಿರುವುದಿಲ್ಲ ಅಂತ ಹೇಳಿದೆ. ಹಲವು ಪ್ರಕರಣಗಳಲ್ಲಿ ಪತ್ನಿ ಮತ್ತು ಆಕೆಯ ಕುಟುಂಬದ ಸದಸ್ಯರು ಗಂಭೀರ ಆರೋಪಗಳುಳ್ಳ ಕ್ರಿಮಿನಲ್ ದೂರುಗಳನ್ನ ರಾಜಿ ಮಾಡುವಂತಹ ವೇದಿಕೆಯನ್ನಾಗಿ ಮಾಡಿಕೊಳ್ತಾ ಇದೆ. ಅಂದರೆ ಆ ಒಂದು ಮಹಿಳೆ ಅವರ ಒಂದು ಕುಟುಂಬದವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಕೇಸ್ ಬಂದಿದೆ ಅಂದ್ರೆ ಅದನ್ನ ಕ್ರಿಮಿನಲ್ ಕೇಸ್ ಆಗಿ ವರದಕ್ಷಿಣೆ ಆಗಿರಬಹುದು ಅಥವಾ ಬೇರೆಯೊಂದೆಲ್ಲ ಕೇಸ್ಗಳನ್ನ ಗಂಡನ ಮೇಲೆ ಹೊರಿಸಿ ಕ್ರಿಮಿನಲ್ ಕೇಸ್ ಹಾಕಿ ರಾಜಿಗೆ ಕರೆಯುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ತಮ್ಮ ಬೇಡಿಕೆಗಳಿಗಾಗಿ ಪತಿ ಮತ್ತು ಆತನ ಕುಟುಂಬದ ಸದಸ್ಯರು ಒಪ್ಪುವಂತೆ ಮಾಡಲು ಅಸ್ತ್ರವಾಗಿ ಇದನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಈ ಬೇಡಿಕೆಗಳು ಬಹುತೇಕವಾಗಿ ಹಣದ ರೂಪದಲ್ಲಿ ಇರ್ತವೆ ಅಂತ ತೀರ್ಪಿನಲ್ಲಿ ನ್ಯಾಯಮೂರ್ತಿ ನಾಗರತ್ನ ಅವರು ಬರೆದಿದ್ದಾರೆ. ಹಲವು ಸಂದರ್ಭದಲ್ಲಿ ಆಕ್ರೋಶದಿಂದ ಈ ರೀತಿ ಮಾಡಲಾಗ್ತಾ ಇದೆ. ಇನ್ನು ಹಲವು ಸಂದರ್ಭದಲ್ಲಿ ಯೋಜಿತ ಕಾರ್ಯತಂತ್ರವಾಗಿ ಇದನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಪೀಠ ಹೇಳಿಕೆಯನ್ನ ನೀಡಿದೆ. ದುರಾದೃಷ್ಟದ ಸಂಗತಿ ಏನು ಅಂತಂದ್ರೆ, ಕಾನೂನಿನ ದುರ್ಬಳಕೆಯಲ್ಲಿ ದೂರುದಾರ ಆರೋಪಿ ಮಾತ್ರವೇ ಭಾಗಿಯಾಗಿರುವುದಿಲ್ಲ. ಇತರೆ ಪಾಲುದಾರರು ಕೂಡ ಪರಿಸ್ಥಿತಿಯನ್ನ ಬಿಗಡಾಯಿಸುವ ಕೆಲಸವನ್ನ ಮಾಡುತ್ತಾರೆ. ಅವರು ಮಹಿಳೆಯ ಪಾಲಿಗೆ ಕುಟಿಲ ತಂತ್ರವನ್ನ ರೂಪಿಸಿಕೊಡಬಹುದು ಅಂತ ಹೇಳಿ ಪೀಠ ಬೇಸರವನ್ನ ವ್ಯಕ್ತಪಡಿಸಿದೆ. ತನ್ನ ಎದುರಿಗೆ ಇದ್ದಂತಹ ಪ್ರಕರಣದಲ್ಲಿ ಪೀಠವು ಪತ್ನಿ ಹಾಗೂ ಪತಿಗೆ ವಿಚ್ಛೇದನ ನೀಡಿದೆ. ವಿಚ್ಛೇದನ ಪಡೆದ ಅವರಿಬ್ಬರಿಗೂ ಕೂಡ 2021ರಲ್ಲಿ ಮದುವೆ ಆಗಿದೆ. ಇಬ್ಬರಿಗೂ ಕೂಡ ಅದು ಎರಡನೇ ಮದುವೆ ಆಗಿದೆ. ಆದರೆ ಮದುವೆ ಆದ ಕೆಲವೇ ತಿಂಗಳಲ್ಲಿ ಇಬ್ಬರ ನಡುವೆ ಮನಸ್ತಾಪ ಬಂದಿದೆ. ನಂತರ ಪತ್ನಿಯು ಅತ್ಯಾಚಾರ ಹಾಗೂ ಅಸಹಜ ಲೈಂಗಿಕ ಕ್ರಿಯೆಯ ದೂರನ್ನ ಪತಿಯ ವಿರುದ್ಧ ಮಾತ್ರ ಅಲ್ಲದೆ 80 ವರ್ಷ ವಯಸ್ಸಾಗಿರುವಂತಹ ಮಾವ ಅಂದ್ರೆ ಪತಿಯ ತಂದೆಯ ವಿರುದ್ಧವೂ ಕೂಡ ಈ ಒಂದು ಮಹಿಳೆ ದೂರನ್ನ ನೀಡಿದ್ಲು. ಅಮೆರಿಕದ ಪ್ರಜೆಯಾಗಿರುವ ಪತಿಯು ದೂರಿನ ಕಾರಣದಿಂದಾಗಿ ಇಲ್ಲಿ ಕೆಲವು ಕಾಲ ಜೈಲು ಪಾಲಾಗುವಂತಹ ಪರಿಸ್ಥಿತಿ ಎದುರಾಯಿತು. ಪತ್ನಿಯು ಸುಪ್ರೀಂ ಕೋರ್ಟ್ ನಲ್ಲಿ ವಿಚ್ಛೇದನ ಕೋರಿದ್ದ ಪತಿಯ ಅರ್ಜಿಯನ್ನ ವಿರೋಧಿಸಿದ್ಲು. ಆದರೆ ಜೀವನಾಂಶದ ರೂಪದಲ್ಲಿ ಭಾರಿ ಮೊತ್ತವನ್ನ ಕೋರಿದ್ಲು. ತನ್ನ ಪತಿಯ ಆಸ್ತಿಗಳ ಮೌಲ್ಯವು 5,000 ಕೋಟಿಯಷ್ಟಿದೆ. ಹೀಗಾಗಿ ಪತಿಯು ತನ್ನ ಆಸ್ತಿಗಳ ಮೌಲ್ಯಕ್ಕೆ ಸಮನಾದ ರೀತಿಯಲ್ಲಿ ತನಗೂ ಕೂಡ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಆಕೆ ಕೋರಿದ್ಲು. ಆದ್ರೆ ಇದನ್ನ ಸುಪ್ರೀಂ ಕೋರ್ಟ್ ಒಪ್ಕೊಂಡಿಲ್ಲ. ಈ ಪ್ರಕರಣವನ್ನ ಪುಣೆಯ ಕೌಟುಂಬಿಕ ನ್ಯಾಯಾಲಯವು ಶಾಶ್ವತ ಜೀವನಾಂಶವಾಗಿ 10 ಕೋಟಿ ನೀಡಬೇಕು ಅಂತ ತೀರ್ಮಾನಿಸಿತ್ತು. ಈ ಮೊತ್ತಕ್ಕೆ ಹೆಚ್ಚುವರಿಯಾಗಿ 2 ಕೋಟಿ ನೀಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು.